ಪ್ರೇಸ್ ಅಲಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರತಿಕ್ಷಣ ಯೇಸುವಿನೊಂದಿಗೆ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸೋಣಾಗಿದ್ದೇನೆ. ಪ್ರಿಯರೇ, ಈ ದಿನವು ನಿಮ್ಮೆಲ್ಲರಿಗೂ ಸಂತೋಷಕರವಾಗಿಯೂ ಆಶೀರ್ವಾದಕರವಾಗಿಯೂ ಜಯಕರವಾಗಿಯೂ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ವಾಕ್ಯ ಸಂದೇಶವನ್ನು ಧ್ಯಾನಿಸುವ. ಈ ದಿನದ ಧ್ಯಾನಕ್ಕೋಸ್ಕರವಾಗಿ ಕೀರ್ತನೆಗಳು ಅದರ 75ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ದೇವರು ನುಡಿದದ್ದು, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ಆಮೇನ್. ದೇವರು ಸ್ವತಃವಾಗಿ ಈ ವಾಕ್ಯದಲ್ಲಿ ಹೇಳುವುದನ್ನು ನೋಡುತ್ತೇವೆ. ಕ್ಲುಪ್ತ ಕಾಲವು ಬಂದಾಗ ಅಂದರೆ ಸರಿಯಾದ ಸಮಯವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು ಎಂಬುದಾಗಿ. ಈ ಲೋಕದ ತೀರ್ಪು, ನ್ಯಾಯ ತೀರ್ಪು ನಾವು ನೋಡುವುದಾದರೆ ಅನೇಕ ವೇಳೆ ಅನೀತಿಯಿಂದಲೂ ಅಥವಾ ಹಣಬಲದಿಂದಲೂ ಅಥವಾ ಮನುಷ್ಯರ ಒಂದು ಭುಜಬಲದಿಂದಲೂ ಅಥವಾ ಅಧಿಕಾರದ ಬಲದಿಂದಲೂ ತಪ್ಪಾದ ತೀರ್ಪು ಹೊರಪಡುವುದನ್ನು ನಾವು ನೋಡುತ್ತೇವೆ. ಸರಿಯಾದದನ್ನು ತಪ್ಪು ಎಂಬುದಾಗಿ, ತಪ್ಪಾದನ್ನು ಸರಿ ಎಂಬುದಾಗಿ ಅವರು ನಿರ್ಣಯಿಸ್ತಾರೆ. ಒಳ್ಳೆಯವರನ್ನು ಕೆಟ್ಟವರೆಂಬುದಾಗಿ, ಕೆಟ್ಟವರನ್ನು ಒಳ್ಳೆಯವರೆಂಬುದಾಗಿ ತೀರ್ಪನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಸುಳ್ಳನ್ನು ಸತ್ಯವನ್ನಾಗಿಯೂ ಸತ್ಯವನ್ನು ಸುಳ್ಳನ್ನಾಗಿಯೂ ಮಾರ್ಪಡಿಸಿ, ಅಪರಾಧಿಗಳನ್ನು ನಿರಪರಾಧಿಗಳನ್ನಾಗಿಯೂ ನಿರಪರಾಧಿಗಳನ್ನು ಅಪರಾಧಿಗಳೆಂಬುದಾಗಿಯೂ ತೀರ್ಪು ಕೊಟ್ಟು ಅನೇಕ ನಿರಪರಾಧಿಗಳು ಶಿಕ್ಷೆ ಅನುಭವಿಸುವಂತೆ ಮಾಡುವುದನ್ನು ನಾವು ಈ ಲೋಕದಲ್ಲಿ ಅನೇಕ ವೇಳೆಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇದು ಈ ಲೋಕದ ತೀರ್ಪಾಗಿದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಕೊಡುವ ತೀರ್ಪು ಅದು ನ್ಯಾಯಕ್ಕೆ, ನೀತಿಗೆ ತಕ್ಕಾದ ತೀರ್ಪನ್ನು ಕೊಡುತ್ತಾನೆ. ಯಾಕಂದರೆ ಅಬ್ರಾಮನಲ್ಲಿ ದೇವರಿಗೆ ಹೇಳುವುದನ್ನು ನೋಡುತ್ತೇವೆ, ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂಬುದಾಗಿ. ಇಡೀ ಲೋಕಕ್ಕೆ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಯಾದ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಆತನು ನ್ಯಾಯವನ್ನು ತೀರಿಸುವಾಗ ಅದು ನೀತಿಗೆ ತಕ್ಕಾದ ತೀರ್ಪನ್ನು ಕೊಡುವಾತನಾಗಿದ್ದಾನೆ. ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳಲ್ಲಿ ತಪ್ಪು ಮಾಡದೆ ಅನೇಕ ಕಷ್ಟಗಳನ್ನು, ಅನೇಕ ಅವಮಾನಗಳನ್ನು, ನಿಂದೆಗಳನ್ನು ಅನುಭವಿಸ್ತಿರ್ಬೋದು. ಯಾವುದೇ ತಪ್ಪು ಮಾಡದೆ ಕೆಟ್ಟ ಕೆಟ್ಟ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸಿರ್ಬೋದು. ನೀವು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡುತ್ತಿರ್ಬೋದು, ಯಾಕೆ ನನ್ನ ಜೀವಿತದಲ್ಲಿ ನಾನು ಏನು ತಪ್ಪು ಮಾಡದೆ ಇಂಥ ಒಂದು ಆರೋಪಗಳನ್ನು ಹೊತ್ತಿಕೊಳ್ಳಬೇಕು, ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಇಂಥ ಕಷ್ಟಗಳು, ಇಂಥ ನಿಂದೆಗಳು ನನಗೆ ಬರುತ್ತದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿಯರೇ, ಸೋತು ಹೋಗಬೇಡಿರಿ. ದೇವರ ವಾಕ್ಯದ ಮೂಲಕವಾಗಿ ಇಲ್ಲಿ ಬಲಪಡಿಸ್ತಾ ಇದ್ದಾನೆ. ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಗೆ ತಕ್ಕ ಹಾಗೆ ನಿಮಗೆ ತೀರ್ಪನ್ನು ಕೊಡುತ್ತೇನೆ ಎಂಬುದಾಗಿ. ನಾವು ದಾವೀದನ ಜೀವಿತದಲ್ಲಿ ನಾವು ನೋಡುವುದಾದರೆ, ದಾವೀದನ ಹೆತ್ತವರು, ಆತನ ಸ್ವಂತ ಸಹೋದರರು ಆತನನ್ನು ಅಲಕ್ಷ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಸಮುವೇಲನು ರಾಜನನ್ನು ಅಭಿಷೇಕಿಸುವುದಕ್ಕೋಸ್ಕರವಾಗಿ ಇಷಯನ ಮನೆಗೆ ಬಂದು ನಿನ್ನ ಮಕ್ಕಳನ್ನೆಲ್ಲರನ್ನೂ ಕರೆಯಿಸಿ ಎಂಬುದಾಗಿ ಹೇಳಿದಾಗಲೂ ಅಲ್ಲಿ ಇಷಯನು ತನ್ನ ಹಿರಿಯ ಮಕ್ಕಳನ್ನು ಮಾತ್ರ ಅಲ್ಲಿ ಕರೆಸುವುದನ್ನು ನಾವು ನೋಡುತ್ತೇವೆ. ಅವರ ನೀಳವನ್ನು, ಅವರ ಸೌಂದರ್ಯವನ್ನು ನೋಡಿಬಿಟ್ಟು ರಾಜನಾಗುವುದಕ್ಕೆ ಇವರು ಅರ್ಹರು ಎಂಬುದಾಗಿ ಸಮುವೇಲನ ಮುಂದೆ ಅಲ್ಲಿ ಕರೆತರುವುದನ್ನು ನೋಡುತ್ತೇವೆ. ಆದರೆ ಸಮುವೇಲನು ಹೇಳ್ತಿದ್ದಾನೆ, ದೇವರು ಮನುಷ್ಯರಂತೆ ಹೊರಗಿನ ನೋಟವನ್ನು ನೋಡುವುದಿಲ್ಲ, ಹೃದಯವನ್ನೇ ನೋಡುವಾತನಾಗಿದ್ದಾನೆ ಎಂಬುದಾಗಿ. ಯಾಕಂದರೆ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಆತನಿಗೆ ಯಾರ ಕುರಿತಾಗೂ ಯಾರು ಏನನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಆತನ ಎಲ್ಲರ ಹೃದಯವನ್ನು, ಅಂತರಿಂದ್ರಿಯವನ್ನು ಆಲೋಚನೆಗಳನ್ನು ಬಲ್ಲವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದನ್ನು ನೋಡುತ್ತೇವೆ. ಪ್ರಿಯರೇ, ಆದ್ದರಿಂದ ದೇವರು ನೋಡುವಂಥದ್ದು ನಮ್ಮ ಹೃದಯವನ್ನಾಗಿದೆ. ಲೋಕವು ನಮ್ಮ ಹೊರಗಿನ ತೋರಿಕೆಯನ್ನು ನೋಡಿಬಿಟ್ಟು, ಹೊರಗಿನ ವಿಷಯಗಳನ್ನು ನೋಡಿಬಿಟ್ಟು ತೀರ್ಪು ಕೊಡುತ್ತದೆ. ಆದರೆ ದೇವರು ಹೃದಯವನ್ನು ನೋಡಿಕೊಂಡು ತೀರ್ಪು ಕೊಡುವ ಆತನಾಗಿದ್ದಾನೆ. ಅಲ್ಲಿ ಸಮುವೇಲನು ಹೇಳ್ತಾನೆ, ಇಷ್ಟು ಮಕ್ಕಳು ಮಾತ್ರವೋ, ಇನ್ನೂ ಮಕ್ಕಳಿಲ್ಲವ ಎಂಬುದಾಗಿ ಕೇಳುವಾಗ ಕೊನೆಯದಾಗಿ ಇಷಯನು ಹೇಳ್ತಾನೆ, ಇನ್ನೊಬ್ಬ ಕಿರಿಯನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂಬುದಾಗಿ. ಅಲ್ಲಿ ಹೆತ್ತವರು, ಅವನ ತಂದೆಯು ಅವನು ದಾವೀದನನ್ನು ಅಲಕ್ಷ್ಯ ಮಾಡಿರುವಾಗ ಸಮುವೇಲನು ಹೇಳ್ತಿದ್ದಾನೆ, ಆ ಮಗನು ಬರದೆ ಯಾರು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂಬುದಾಗಿ. ಯಾವ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಿದ್ದನು, ಯಾವ ಸ್ಥಳದಲ್ಲಿ ಅಲಕ್ಷ್ಯಕ್ಕೆ ಒಳಗಾಗಿದ್ದನು, ತಿರಸ್ಕಾರಕ್ಕೆ ಒಳಗಾಗಿದ್ದನು, ಅದೇ ಸ್ಥಳದಲ್ಲಿ ಅವನಿಲ್ಲದೆ ಅಲ್ಲಿ ಊಟಕ್ಕೆ ಕೊಳ್ಳದ ಹಾಗೆ ದೇವರು ಮಾಡುವುದನ್ನು ನಾನು ನೋಡುತ್ತೇವೆ. ಪ್ರಿಯರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಸಹೋದರರು, ನಿಮ್ಮ ಹೆತ್ತವರು, ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಅಲಕ್ಷ್ಯ ಮಾಡಿರಬಹುದು. ಆದರೆ ಯಾವ ರೀತಿಯಾಗಿ ದೇವರು ದಾವೀದನ ಜೀವಿತದಲ್ಲಿ ಮಾಡಿದನು, ತನ್ನ ಕ್ಲುಪ್ತ ಸಮಯ ಬಂದಾಗ ಅವನಿಲ್ಲದೆ ಯಾವ ರೀತಿಯ ಕಾರ್ಯವು ಮುಂದುವರಿಯದಂತೆ ದೇವರು ತಡೆ ಹಿಡಿದನು, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಸಹ ನೀವಿಲ್ಲದೆ ಯಾವುದೇ ಕಾರ್ಯವು ನಡೆಯದಂತೆ ದೇವರು ಮಾಡುವ ಆತನಾಗಿದ್ದಾನೆ. ನಿಮ್ಮ ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳು ನಡೆಯುವ ರೀತಿಯಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದೆ. ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ಪ್ರಿಯರೇ, ನಾವು ಯೋಸೇಫನ ಜೀವಿತವನ್ನು ನೋಡುವುದಾದರೆ ಅಲ್ಲಿ ಆತನ ಸ್ವಂತ ಅಣ್ಣಂದಿರು ಆತನನ್ನು
ದಾಸನಾಗಿ ಮಾರುವುದನ್ನು ನೋಡ್ತೇವೆ, ಆತನಿಗೆ ದ್ರೋಹ ಮಾಡುವುದನ್ನು ನೋಡುತ್ತೇವೆ. ಅದು ಮಾತ್ರವಲ್ಲದೆ ಫೋಟಿಫರನ ಮನೆಯಲ್ಲಿ ಆಳಾಗಿ ಸೇವಕನಾಗಿ ಅಲ್ಲಿ ಕೆಲಸ ಮಾಡುತ್ತಿರಬೇಕಾದ್ರೆ ಫೋಟಿಫರನ ಹೆಂಡತಿಯ ನಿಮಿತ್ತವಾಗಿ ಮಾಡದ ತಪ್ಪಿಗೆ ಅಲ್ಲಿ ಶಿಕ್ಷೆ ಅನುಭವಿಸೋದು ನೋಡುತ್ತೆ. ಫೋಟಿಫರನ ಹೆಂಡತಿಯು ಯೋಸೇಫನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಅತ್ಯಾಚಾರದ ಆರೋಪದ ಮೇಲೆ ಸೆರೆಮನೆಗೆ ಹಾಕುವುದನ್ನು ನೋಡುತ್ತೇವೆ ಪ್ರಿಯರಿ. ಅವನು ಮಾಡದ ತಪ್ಪಿಗೆ ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಿರ್ಬೇಕಾದ್ರೆ ದೇವರ ಸಮಯವು ಬಂದಾಗ ಅವನಿಗೆ ಅವನು ನಿರೀಕ್ಷೆ ಮಾಡಿದಂಥ ಎಲ್ಲ ಒಂದು ಸಹಾಯವು ಅಲ್ಲಿ ವ್ಯರ್ಥವಾದಾಗ ಅನೇಕರಿಂದ ಆತ ನಿರೀಕ್ಷಿಸಿರ್ಬೋದು, ಸಹಾಯವನ್ನು ನಿರೀಕ್ಷಿಸಿರ್ಬೋದು. ಅಲ್ಲಿ ಪಾನಗಾರನಿಗೆ ಅವನು ಕನಸಿನ ಅರ್ಥವನ್ನು ಹೇಳಿದ ಮೇಲೆ ಹೇಳ್ತಿದ್ದೆ, ನನ್ನನ್ನು ನೆನಪಿಸಿಕೋ, ನೀನು ಮತ್ತೆ ನಿನ್ನ ಸ್ಥಾನಕ್ಕೆ ಬಂದಾಗ ನನ್ನನ್ನು ನೆನಪಿಸಿಕೋ ಎಂಬುದಾಗಿ ಹೇಳಿದಾಗಲೂ ಸಹ ಅಲ್ಲಿ ಅವನನ್ನು ಮರೆತು ಬಿಡ್ತಾನೆ. ಎಲ್ಲ ಸಹಾಯಗಳು ಮುಚ್ಚಲ್ಪಟ್ಟಾಗ ದೇವರ ಸಮಯವು ಬಂದಾಗ ದೇವರಲ್ಲಿ ಯೋಸೇಫನನ್ನು ಮೇಲಕ್ಕೆ ಎತ್ತುವುದನ್ನು ನೋಡುತ್ತೇವೆ. ಸೆರೆಮನೆಯಲ್ಲಿದ್ದಂಥ ಯೋಸೇಫನು ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಯಾಗಿ ಮಾರ್ಪಡುವುದನ್ನು ನೋಡ್ತೇವೆ. ಯಾರು ಆತನ ಮೇಲೆ ಆರೋಪಗಳನ್ನು ಹೊರಿಸಿದರು, ಅವನ ಮೇಲೆ ಕೆಟ್ಟದಾದ ಒಂದು ದೋಷಾರೋಪಣೆಯನ್ನು ಮಾಡಿದರು, ಸೆರೆಮನೆಗೆ ಹಾಕಿದರು, ಅವರ ಮೇಲೆ ಒಂದು ಉನ್ನತ ಅಧಿಕಾರಿಯನ್ನಾಗಿ ದೇವರಲ್ಲಿ ಮಾಡುವುದನ್ನು ನೋಡುತ್ತೇವೆ. ಸರ್ವಾಧಿಕಾರಿಯಾದಂಥ ಫರೋಹನ ನಂತರದ ಸ್ಥಾನ ಯೋಸೇಫನ್ನು ಪಡೆಯುವುದನ್ನು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಗೆ ನಾವು ನೋಡುವುದಾದರೆ ಶದ್ರಕ್, ಮೇಷಕ್, ಅಬೇದ್ನೆಗೋರ ಜೀವಿತವಾಗಿರ್ಬೋದು ಅಥವಾ ದಾನಿಯೇಲನ ಜೀವಿತವಾಗಿರ್ಬೋದು, ಅವರು ದೇವರ ನಿಮಿತ್ತವಾಗಿ, ದೇವರಿಗೋಸ್ಕರವಾಗಿ, ತಮ್ಮ ನಂಬಿಕೆಗೋಸ್ಕರವಾಗಿ ಯಾವುದಕ್ಕೂ ಅಥವಾ ಎಲ್ಲದಕ್ಕೂ ಅವರು ಸಿದ್ಧರಾಗಿದ್ದರು. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಗೆ ಹಾಕುತ್ತೇನೆಂಬುದಾಗಿ ಅಲ್ಲಿ ರಾಜನು ಆಜ್ಞೆ ಹೊರಡಿಸುವಾಗಲೂ ಅವರು ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ನನ್ನ ದೇವರು ಬಿಡಿಸಲು ಶಕ್ತನಾಗಿದ್ದೇನೆ, ಒಂದು ವೇಳೆ ಬಿಡಿಸದಿದ್ದರೂ ನೀವು ನಿಲ್ಲಿಸಿದ ಪ್ರತಿಮೆಗೆ ಅಡ್ಡ ಬೀಳುವುದೇ ಇಲ್ಲ ಎಂಬುದಾಗಿ ನಂಬಿಕೆಯಿಂದ ಹೇಳಿದಾಗ ಅಲ್ಲಿ ಬೆಂಕಿಯ ಕೆರೆಗೆ ಹಾಕಲ್ಪಟ್ಟರೂ ಸಹ ದೇವರು 4ನೇ ವ್ಯಕ್ತಿಯಾಗಿ ಅಲ್ಲಿ ಬಂದು ಅವರನ್ನು ಕಾಪಾಡೋದನ್ನು ನೋಡ್ತೇವೆ. ದಾನಿಯೇಲನ ನಂಬಿಕೆಯ ನಿಮಿತ್ತವಾಗಿ ಅವರನ್ನು ಸಿಂಹದ ಗವಿಗೆ ಹಾಕಿದರೂ ಸಹ ಅಲ್ಲಿ ದೇವರು ಸಿಂಹಗಳ ಬಾಯಿಯನ್ನು ಕಟ್ಟಿರುವುದನ್ನು ನೋಡ್ತೇವೆ ಪ್ರಿಯರೇ. ಇವತ್ತು ನೀವು ಕ್ರಿಸ್ತನ ನಿಮಿತ್ತವಾಗಿ ಯಾವುದೇ ಕಷ್ಟಗಳನ್ನು, ಯಾವುದೇ ಅವಮಾನಗಳು, ನಿಂದೆಗಳನ್ನು ಅನುಭವಿಸ್ತಿರ್ಬೋದು. ಬೆಂಕಿಗೆ ಹಾಕಲ್ಪಟ್ಟಂಥ ಪರಿಸ್ಥಿತಿಗಳಿರ್ಬೋದು, ಅಥವಾ ಸಿಂಹಗಳ ಮಧ್ಯದಲ್ಲಿ ಸಿಂಹಗಳ ಬಾಯಿಗೆ ತುತ್ತಾಗುವಂಥ ಪರಿಸ್ಥಿತಿಗಳಲ್ಲಿ ನೀವಿರ್ಬೋದು ಪ್ರಿಯರೇ. ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ, ದೃಢವಾಗಿ ನಿಲ್ಲಿರಿ. ದೇವರು ಆ ಬೆಂಕಿಯ ಮಧ್ಯದಲ್ಲಿ 4ನೇ ವ್ಯಕ್ತಿಯಾಗಿ ಬಂದು ನಿಮಗೆ ನಿಮ್ಮ ರೋಮ ಸಹ ಸುಡದ ರೀತಿಯಲ್ಲಿ ದೇವರು ಕಾರ್ಯ ಮಾಡುವ ಆತನಾಗಿದ್ದಾನೆ. ಸಿಂಹದ ಬಾಯಿಯನ್ನು ಕಟ್ಟಿ ಹಾಕಿ ನಿಮಗೆ ಯಾವುದೇ ಕೇಡು ಸಂಭವಿಸದಂತೆ ದೇವರು ಕಾಯುವ ಆತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಯಾಕೋಬನ ಪತ್ರಿಕೆಯಲ್ಲಿ ಹೇಳುವ ಹಾಗೆ ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವನು ಎಂಬುದಾಗಿ. ನಾವು ಇಂಥ ಪರಿಸ್ಥಿತಿಗಳಲ್ಲಿ, ಅವಮಾನದ ಸ್ಥಿತಿಗಳಲ್ಲಿ, ತಪ್ಪು ಮಾಡದಿದ್ದರೂ ಸಹ ಕಣ್ಣೀರುಗಳಲ್ಲಿ, ಅವಮಾನಗಳಲ್ಲಿ ಹಾದು ಹೋಗುತ್ತಿರಬೇಕಾದ್ರೆ ನಾವು ಮಾಡಬೇಕಾದ ಕೆಲಸ ಒಂದೇ ಪ್ರಿಯರೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮ ನ್ಯಾಯವನ್ನು ನಾವು ಸ್ಥಾಪಿಸುವುದಕ್ಕೆ ಹೋಗುವುದಾದರೆ ಅದರಿಂದ ನಮಗೆ ಏನು ಪ್ರಯೋಜನವಿಲ್ಲ. ಆದರೆ ದೇವರಿಗೆ ನಾವು ಒಪ್ಪಿಸಿಕೊಡುವುದಾದರೆ, ನಮ್ಮೆಲ್ಲ ಪರಿಸ್ಥಿತಿಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ಯಾವ ರೀತಿಯಾಗಿ ಯೋಸೇಫನನ್ನು ಮೇಲಕ್ಕೆ ದೇವರು ಎತ್ತಿದನು, ಯಾವ ರೀತಿಯಾಗಿ ದಾವೀದನನ್ನು ತನ್ನ ಕುಟುಂಬದ ಮಧ್ಯೆಯಲ್ಲಿ ರಾಜನನ್ನಾಗಿ ಮಾರ್ಪಡಿಸಿದನು, ಯಾವ ರೀತಿಯಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋರವರ ಜೀವಿತದಲ್ಲಿ ಬೆಂಕಿಯಿಂದ ತಪ್ಪಿಸಿದನು, ದಾನಿಯೇಲನ ಜೀವಿತದಲ್ಲಿ ಸಿಂಹಗಳ ಬಾಯಿಯನ್ನು ಕಟ್ಟಿದನು, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದೇವರು ಮೇಲಕ್ಕೆ ಎತ್ತಲು ಶಕ್ತನಾಗಿದ್ದ. ನಾವು ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವುದಾದರೆ ಆತನು ಯಾವುದೇ ತಪ್ಪನ್ನು ಮಾಡಲಿಲ್ಲ, ಆತನ ಬಾಯಿಂದ ಯಾವ ಕೆಟ್ಟ ಮಾತು ಬರಲಿಲ್ಲ, ಬೈಯೋರಿಗೆ ಪ್ರತಿಯಾಗಿ ಆತನು ಬೈಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತ ನಮಗೊಂದು ಮಾದರಿಯಾದ ಜೀವಿತವನ್ನು ಜೀವಿಸಿದನು ಪ್ರಿಯರೇ. ನಾವು ಸಹ ಕ್ರಿಸ್ತನ ಹೆಜ್ಜೆ ಜಾಡಿನ ನಡೆಯಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಮೌನವಾಗಿದ್ದನು, ಅದೇ ರೀತಿಯಾಗಿ ನಮ್ಮ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿರುವುದಾದರೆ, ಮಾಡದ ತಪ್ಪಿನ ಸಮಯದಲ್ಲಿ ನಾವು ಮೌನವಾಗಿ ದೇವರ ಹಸ್ತಗಳಿಗೆ ತಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವನಾಗಿದ್ದಾನೆ. ಯಾಕೋಬನ ಪತ್ರಿಕೆಗಳನ್ನು ನೋಡುತ್ತೇವೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ಮೌನವಾಗಿರುವುದಾದರೆ ಅದರಿಂದ ಏನು ಪ್ರಯೋಜನ? ಆದರೆ ತಪ್ಪು ಮಾಡದೆ ಗುದ್ದು ತಿನ್ನುವಾಗ ಮೌನವಾಗಿರುವುದಾದರೆ ದೇವರ ಮುಂದೆ ಶ್ಲಾಘ್ಯವಾಗಿದೆ. ಈ ಸಮಯದಲ್ಲಿ ನೀವು ಮೌನವಾಗಿರುವುದಾದರೆ, ದೇವರಿಗೆ ನಿಮ್ಮ ಎಲ್ಲ ವಿಷಯಗಳನ್ನು ಒಪ್ಪಿಸಿಕೊಡುವುದಾದರೆ ದೇವರಿಗೆ ಅದು ಮೆಚ್ಚುಗೆಯಾದದ್ದಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ಎತ್ತುವನಾಗಿದ್ದಾನೆ. ಆದ್ದರಿಂದ ನಾವು ಕರ್ತನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವ. ನಾವು ಸೋತು ಹೋಗುವುದು ಬೇಡ, ನಾವು ಮನಗುಂದಿ ಹೋಗುವುದು ಬೇಡ, ಯಾಕೆ ಎಂಬುದಾಗಿ ಪ್ರಶ್ನೆ ಮಾಡೋದು ಬೇಡ. ದೇವರ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವ. ದೇವರು ತನ್ನ ಸಮಯದಲ್ಲಿ ನಮ್ಮನ್ನು ನೀತಿಗೆ ತಕ್ಕ ಹಾಗೆ ನಮಗೆ ನ್ಯಾಯವನ್ನು ತೀರಿಸುವನಾಗಿದ್ದಾನೆ.
ದೇವರು ನಮಗೆ ನ್ಯಾಯ ತೀರಿಸಬೇಕಾದ್ರೆ ಅದು ಸಾವಿರಾರು ಜನರ ಮುಂದೆ ನಮಗೆ ನ್ಯಾಯವನ್ನು ತೀರಿಸುವ ಆತನಾಗಿದ್ದಾನೆ ಪ್ರಿಯರೇ. ಅದನ್ನು ತಡೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಆತನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ದೇವರೇ, ನಿನ್ನ ವಾಕ್ಯದಲ್ಲಿ ನೋಡುತ್ತೇವಲ್ಲ ಸ್ವಾಮಿ, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನೆಂಬುದಾಗಿ ಹೇಳಿದ್ದಿಲ್ಲ ಸ್ವಾಮಿ. ಯಾರ್ಯಾರು ಕರ್ತನೆ ಮಾಡದ ತಪ್ಪಿಗೆ ಕರ್ತನೆ ಯಾವುದೇ ತಪ್ಪುಗಳನ್ನು ಮಾಡದೆ ಅವಮಾನಗಳನ್ನು ಕರ್ತನೆ ಆರೋಪಗಳನ್ನು ಹೊತ್ತುಕೊಂಡು ಕರ್ತನೆ ನಿಂದೆಗಳನ್ನು ಕಷ್ಟಗಳನ್ನು ಅನುಭವಿಸಿದ್ದಾರೋ ಅವರೆಲ್ಲರೂ ಕರ್ತನೆ ನಿನ್ನ ಸಮಯದಲ್ಲಿ ಕರ್ತನೆ ನೀತಿಗೆ ತಕ್ಕ ಹಾಗೆ ನ್ಯಾಯ ತೀರಿಸುವ ಆತನು ನೀನಾಗಿದ್ಯಪ್ಪ. ನಾವು ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ಕರ್ತನೆ ತಾಳ್ಮೆಯಿಂದ ಇರಲು ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ ಹಾಲೆಲೂಯಾ. ನಿನ್ನ ಭಕ್ತರ ಜೀವಿತದಲ್ಲಿ ನೀನು ಮಾಡಿದ ರೀತಿಯಲ್ಲಿ ಕರ್ತನೆ ಸೆರೆಮನೆಗಳಿಂದ ಇದ್ದಂಥ ಯೋಸೇಫನನ್ನು ದೇವರೇ ಪ್ರಧಾನಮಂತ್ರಿಯನ್ನಾಗಿ ಮಾರ್ಪಡಿಸಿದಾತನೇ. ಇವರೆಲ್ಲರ ಜೀವಿತದಲ್ಲಿ ನೀನು ಉನ್ನತಿಗೆ ನೀನು ನಡೆಸುವಾತನಾಗಿರುವುದು, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮನ್ನು ಕರ್ತನೆ ತಗ್ಗಿಸಿಕೊಳ್ಳುತ್ತೇವೆ ರಾಜ, ಸೋತು ಹೋಗದಂತೆ ರಾಜ, ಮನಗುಂದಿ ಹೋಗದಂತೆ ನಿನ್ನಲ್ಲಿ ಬಲಗೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವಳ ತಂದೆ ದೇವರೇ, ಆಮೇನ್. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.